ಖುಷಿ ಅನ್ನೋಕ್ಕಿಂತ ಹೆಚ್ಚಾಗಿ ಪ್ರತಿ ಕ್ಷಣನೂ ಇಟ್ ಈಸ್ ನೈಸ್ ಫೀಲಿಂಗ್. ಗೊತ್ತಾಗ್ತಾ ಇದೆ ಒಂದು ತಾಯಿ ಆಗೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮಮ್ಮ ಎಲ್ಲ ಹೇಳುವಾಗ ನೀವು ಕೇಳ್ಕೊಂಡಿರ್ತೀರ ಅನ್ಸತ್ತೆ, ನಿಮ್ಮಮ್ಮ ಎಲ್ಲ ಹೇಳುವಾಗ ಇಷ್ಟು ತಿಂಗಳು ಹೊತ್ತಿದ್ದೀವಿ ಅಂತೆಲ್ಲ ಹೇಳುವಾಗ ಏನು ಮಹಾ ಅಂತ ಅನ್ಸತ್ತೆ. ಈಗ ವೆನ್ ಯು ಗೋ ಥ್ರೂ ದಟ್ ಯು ಎಕ್ಸಾಕ್ಟ್ಲಿ ನೋ ಅವ್ರು ಏನು ಹೇಳ್ತಾರೆ ಅನ್ನೋದು ಅರ್ಥ ಆಗತ್ತೆ ನಮ್ಗೀಗ. ಮ್ಯಾಮ್ ಈ ಒಂದು ಥಾಟ್ ನಿಮ್ಗೆ ಯಾಕೆ ಬಂತು ಅಂತ? ಈಗ ಎಷ್ಟೋ ಜನ ಇರ್ತಾರೆ, ಈಗ ಹೆಂಗ್ ಗೊತ್ತಾ, ನಾವೆಲ್ಲ ಬರ್ತಿರ್ತೀವಿ, ಮಕ್ಳಾಗಲ್ಲ ಅಥವಾ ಮದ್ವೆ ಬೇಡ, ಮಕ್ಳು ಬೇಕು, ಇದನ್ನೆಲ್ಲ ಕಲ್ತಿರೋರು ಇದ್ದೇ ಇರ್ತಾರೆ. ನೀವು ಅವ್ರಿಗೆಲ್ಲರೂ ಒಂಥರ ಸ್ಫೂರ್ತಿ ಆದ್ರಿ ಅಂತ ಹೇಳ್ಬಹುದು. ನಮ್ಗೆ ಈ ಥಾಟ್ ನಿಮ್ಗೆ ಯಾಕೆ ಬಂತು, ಹೇಗ್ ಬಂತು, ಹೇಗಿತ್ತು, ಇದ್ರ ಕಂಟಿನ್ಯೂ ಪ್ರೊಸೆಸ್ ಹೇಗಿತ್ತು, ಅದನ್ನ ಡೀಟೇಲ್ ಆಗಿ ವೀಕ್ಷಕರಿಗೆ ಹೇಳೋದಾದ್ರೆ ಮ್ಯಾಮ್. ನಾವು ಬೆಳೆಯೋ ವಾತಾವರಣದಲ್ಲೇ ನಮಗೆ ಮದುವೆ ಬೇಡ ಅನ್ನೋಂಥದ್ದು ಯಾವ ಹೆಣ್ಣಲ್ಲೂ ಇರಲ್ಲ ನಾರ್ಮಲಿ. ಯಾಕಂದರೆ ಇಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್. ನಮ್ಮ ಸೊಸೈಟಿಯಲ್ಲಿ ನೋಡೋ ಅಂಥದ್ದೇ ನಾವೇನಂದರೆ ಒಂದು ವಯಸ್ಸಿಗೆ ಬಂದ ಕೂಡಲೇ ಗಂಡಾಗಲಿ ಹೆಣ್ಣಾಗಲಿ ಮದುವೆ ಆಗಬೇಕು ಅನ್ನೋವಂಥದ್ದು. ಇದೆಲ್ಲ ಈ ಥರದ ಒಂದು ಸಮಾಜದಲ್ಲೇ, ಈ ವಾತಾವರಣದಲ್ಲೇ ನಾನು ಬೆಳ್ಕೊಂಡು ಬಂದಿರೋದು. ನಾನೇನು ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ಬೇಕು ಅನ್ನೋವಂತಹ ಒಂದು ಮನಸ್ಥಿತಿಯವಳಲ್ಲ ಖಂಡಿತವಾಗ್ಲೂ. ಏನಾಗುತ್ತಂದರೆ ಆದರೂ ನಾನು ಸ್ಪೆಷಲಿ ನಾನು ಆಯ್ಕೆ ಮಾಡ್ಕೊಂಡಿರುವಂಥ ಪ್ರೊಫೆಷನ್ನು ನಟನೆ ಮತ್ತು ಕಲೆ. ನಟನೆ ಕಲೆಯಲ್ಲಿ ಏರಿಳಿತಗಳು ತುಂಬ ಜಾಸ್ತಿ. ಆ್ಯಂಡ್ ವೆನ್ ಯು ಆರ್ ಅನ್ ಆ್ಯಕ್ಟ್ರೆಸ್, ಅರ್ಲಿಯರ್ ಐ ಯೂಸ್ ಟು ಬಿ ಅ ಪ್ರಾಪರ್ ಕಮರ್ಷಿಯಲ್ ಆ್ಯಕ್ಟ್ರೆಸ್. ಐವ್ ಡನ್ ಆಲ್ ಗ್ಲಾಮರಸ್ಸೋ ಏನೋ ನೀವೇನು ಹೇಳಿದ್ರೆ ಏನು ವರ್ಡ್ ಹೇಳಿದ್ರು ಅದೆಲ್ಲ ನಾನು ಐ ಹ್ಯಾವ್ ಡನ್ ಇಟ್ ಆಲ್. ಆ್ಯಂಡ್ ಆ್ಯಸ್ ಅನ್ ಆರ್ಟಿಸ್ಟ್ ಐ ಡೋಂಟ್ ಮೈಂಡ್ ಡೂಯಿಂಗ್ ಆಲ್ ದಟ್. ಆದರೆ ಅದನ್ನು ಎಷ್ಟರ ಮಟ್ಟಿಗೆ ಒಬ್ಬ ಆ್ಯಕ್ಟ್ರೆಸ್ಸನ್ನು ಒಪ್ಕೊಂಡು ಒಬ್ಬ ನಟಿ ಅಥವಾ ಪರದೆ ಮೇಲೆ ಬರುವಂತಹ ಕಲಾವಿದೆಯನ್ನು ಒಪ್ಕೊಳ್ಳೋದು ತುಂಬ ಸುಲಭದ ಮಾತಿಲ್ಲ. ಆಮೇಲೆ ಅದೇ ಸ್ವಾತಂತ್ರ್ಯವನ್ನು ಅವಳಿಗೆ ಯಾವಾಗಲೂ ಕೊಡೋ ಅಂಥದ್ದು, ಆ ಥರದವನ್ನ ನಾವು ನೋಡುವಂಥದ್ದು ತುಂಬ ವಿರಳ ಅಂತಲೇ ಹೇಳಬಹುದು ನಾನು. ಐ ಡೋಂಟ್ ಮೈಂಡ್ ಸೇಯಿಂಗ್ ದ್ಯಾಟ್ ಬಿಕಾಸ್ ದಟ್ಸ್ ಅ ಫ್ಯಾಕ್ಟ್ ಎನಿವೇ. ಇವಾಗ ಯಾರಾದರೂ ನನಗೆ ಇಷ್ಟಪಟ್ಟಿದ್ದಾರಂತ ಹೇಳಿದ್ರೆ ಈ ಮುಂಚೆ ಮೊದಲನೇ ಕಂಡೀಷನ್ ಇರ್ತಿದ್ದೇನೆ, ನಾನು ಆ್ಯಕ್ಟಿಂಗ್ ಬಿಡಬೇಕು ಅನ್ನೋದೇ ಇರ್ತಾಯಿತ್ತು. ಆ್ಯಂಡ್ ಐ ಡೋಂಟ್ ಸೇ ದೇ ಆರ್ ರಾಂಗ್, ಬಟ್ ನಾನು ಅದನ್ನು ತುಂಬ ಇಷ್ಟಪಟ್ಟು ನಾನು ಆಯ್ಕೆ ಮಾಡ್ಕೊಂಡಿರ್ತೀನಿ. ಅಥವಾ ನನಗೆ ಅಲ್ಲಿ ಅವಕಾಶ ಆಯ್ಕೆ ಮಾಡ್ಕೊಳ್ಳೋಕೆ ನಮ್ಗೆ ಅಲ್ಲಿ ಇಲ್ಲ ವ್ಯವಸ್ಥೆ ಅಂತ ಅಂದ್ರೂ ಅವಕಾಶನೂ ಕೂಡ ಬರಬೇಕು ಅದಕ್ಕೆ. ಅದರ ನಂತರದಲ್ಲಿ ಬರೀ ಇಷ್ಟ ಅಷ್ಟೇ ಅಲ್ಲ, ವಿ ಆಲ್ಸೋ ಡೂ ಲಾಟ್ ಆಫ್ ಹಾರ್ಡ್ ವರ್ಕ್, ವಿ ಪುಟ್ ಇನ್ ಲಾಟ್ ಆಫ್ ಎಫರ್ಟ್. ಅಷ್ಟೆಲ್ಲ ಇರುವಾಗ ಒಂದೇ ದಿನದಲ್ಲಿ ನಾನು ನಂಬ್ಕೊಂಡಿರುವಂತಹ ನನ್ನ ಕಲೆನೋ ನನ್ನ ನಟನೆನೋ ನಾನು ಅಂದ್ಕೊಳ್ತಿರೋವಂತಹ ಕೆಲಸನೋ ಅದು ನನ್ನ ತಕ್ಷಣ ಬಿಡಬೇಕು ಅಂತ ಹೇಳಿದ್ರೆ, ನನಗೆ ಹೇಳ್ತಾ ಇದ್ದೆ, ಐ ಹ್ಯಾವ್ ಕ್ರಿಯೇಟೆಡ್ ಮೈ ಐಡೆಂಟಿಟಿ ದೇರ್. ನೀವೊಂದು ಚಾನಲಲ್ಲಿ ಕೆಲಸ ಮಾಡ್ತಿದ್ದೀರಾ ವರದಿಗಾರರಾಗಿನೋ ಅಥವಾ ಜರ್ನಲಿಸ್ಟ್ ಆಗಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ದಟ್ ಈಸ್ ಯುವರ್ ಐಡೆಂಟಿಟಿ ವೆನ್ ಯು ಸ್ಟೆಪ್ ಔಟ್ ಆಫ್ ಯುವರ್ ಹೌಸ್. ಮನೇಲಿರೋ ತನಕ ನನ್ನ ಐಡೆಂಟಿಟಿ ಏನು, ನಾನು ಮಗಳಾಗಿದ್ದೀನಿ, ಅಕ್ಕ ಆಗಿದ್ದೀನಿ, ಇದೆಲ್ಲ ನನ್ನ ಐಡೆಂಟಿಟಿ ಮನೇಲಿರುತ್ತೆ. ಮನೆಯಿಂದ ಹೊರಗೆ ಬಂದಾಗ ನಾನು ಯಾವ ವೃತ್ತಿಯನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದು ದಟ್ ಬಿಕಮ್ಸ್ ಐಡೆಂಟಿಟಿ. ನಾರ್ಮಲಿ ಹಳ್ಳಿ ವಾತಾವರಣದಲ್ಲಿ ಬೇರೆ ಥರ, ಇಲ್ಲಿ ನಾವಿರೋ ಅಂತಹ ಮೆಟ್ರೋ ಸಿಟಿಗಳಿನ ಪರಿಸ್ಥಿತಿ ಅಂತ ಹೇಳಬಹುದು. ಬಟ್ ಅದನ್ನು ಆ್ಯಸ್ ಇಟ್ ಈಸ್ ಆರ್ಟಿಸ್ಟ್ ಅಂದ್ರೆ ಸ್ವಲ್ಪ ಕಷ್ಟನೇ ಯಾರೇ ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ಯಾಕಂದರೆ ಯಾವ ಬೌಂಡ್ರಿ ಚೌಕಟ್ಟಲ್ಲಿ ನಂಬಿಕೆ ಇರೋರು ಆರ್ಟಿಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಫ್ ಯು ಆರ್ ಅ ಟ್ರೂ ಆರ್ಟಿಸ್ಟ್ ದೆನ್ ಯು ಹ್ಯಾವ್ ಟು ಥಿಂಕ್ ಬಿಯಾಂಡ್ ಲ್ಯಾಂಗ್ವೇಜ್, ಬಿಯಾಂಡ್ ಬೌಂಡ್ರೀಸ್. ಸೊ ಅದಕ್ಕೆ ಅದನ್ನು ತುಂಬ ಸ್ಪಿರಿಚುವಲಿ ಹತ್ತಿರ ಅಂತಲೇ ನಾವು ಹೇಳೋದು. ಹಾಗಿರುವಾಗ ಅಷ್ಟು ಓಪನ್ನೆಸ್ ಇರೋರು, ಅಷ್ಟು ಬ್ರಾಡ್ ಮೈಂಡೆಡ್ ಇರೋರು ನಮಗಾಗಿ ಬರಬೇಕು. ಆ್ಯಂಡ್ ಇಟ್ ಈಸ್ ನಾಟ್ ಈಸಿ ಟು ಬಿ ಅನ್ ಆರ್ಟಿಸ್ಟ್. ಯಾಕಂದರೆ ಒಂದು ಕಲಾವಿದರಾಗಿ ನಾವು ಸಸ್ಟೈನ್ ಆಗಬೇಕಂದ್ರೆ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಮೋಟಿವೇಶನ್. ಯಾರ ಮನೇಲೇ ನೋಡಿ, ನಿಮ್ಗೆ ಗೊತ್ತಿರತ್ತೆ, ಮನೇಲಿರೋರೆಲ್ಲರೂ ಸಪೋರ್ಟ್ ಮಾಡ್ತಾರೆ, ಬರೀ ನನ್ನ ಮನೆ ಅಂತಲೇ ಅಲ್ಲ ಅದು. ಯಾಕಂದರೆ ಪ್ರತಿದಿನವೂ ಅದು ಪರೀಕ್ಷೆ. ನಾನು ಒಂದು ಸ್ಟೇಜಿಗೆ ಹೋಗ್ತೀನಿ ಅಂದರೆ ಇಟ್ ಇಸ್ ಲೈಕ್ ಅನ್ ಎಕ್ಸಾಮ್. ಪ್ರತಿದಿನ ಹಾಗೆ ಆಗುತ್ತೆ. ಆ್ಯಂಡ್ ಇಟ್ ರಿಕ್ವೈರ್ಸ್ ಅ ಕಾನ್ಸ್ಟೆಂಟ್ ಮೋಟಿವೇಶನ್ ಬೇಕು ಅದಕ್ಕೆ. ಹಾಗಾಗಿ ಖಂಡಿತವಾಗ್ಲೂ ಮನೇಲಿರೋರೆಲ್ಲರ ಪ್ರೀತಿ ಅಭಿಮಾನ ಎಲ್ಲದೂ ಬೇಕಾಗುತ್ತೆ. ಆ್ಯಂಡ್ ಹೊರಗಡೆ ನಮಗೆ ಜನ ಎಷ್ಟು ಅಭಿಮಾನ ತೋರಿಸ್ತಾ ಇರ್ತಾರೆ, ನಮ್ಗೆ ಪ್ರೀತಿ ತೋರಿಸ್ತಾ ಇರ್ತಾರೆ, ಅಷ್ಟಷ್ಟು ನಮಗೊಂದು ಸ್ವಲ್ಪ ಹುರುಪು ಬರ್ತಾ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಅ ಪಾರ್ಟ್ನರ್, ಅವಳ ಒಂದು ನಟಿ ಕಲಾವಿದೆ, ಸಿನಿಮಾ ಕಲಾವಿದೆಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಇಟ್ ಇಸ್ ಸ್ಟಿಲ್ ನಾಟ್ ಈಸಿ ಯಶೋಧ. ಐ ಕ್ಯಾನ್ ಸೇ ದ್ಯಾಟ್. ಅದು ದೇರ್ ಈಸ್ ಅ ಟಾಬು ಅಬೌಟ್ ಇಟ್. ಅದನ್ನು ಮೀರಿ ನಾನು ಇನ್ನೇನೋ ಮಾಡಬೇಕು, ನನ್ನತನವನ್ನು ಉಳಿಸ್ಕೊಂಡು
ನನ್ನ ಆಯ್ಕೆ ಮಾಡ್ಕೊಂಡಿರುವಂಥ ವೃತ್ತಿಯನ್ನು ಉಳಿಸ್ಕೊಂಡು ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬರದಿರೋ ಅಂತಹ ಒಂದು ಯಾವುದೋ ಒಂದು ಸಂಬಂಧವನ್ನು ನಾನು ಹುಡುಕ್ಬೇಕಂತ ಹೇಳಿದ್ರೆ ಮೋಸ್ಟ್ಲಿ ಅದು ನನಗೆ ಸಿಗಲಿಲ್ಲ ಅಂತ ಹೇಳಬಹುದು. ಆದರೆ ನನಗೆ ಅದ್ರ ಬಗ್ಗೆ ಅಳಕಿಲ್ಲ ಯಶೋಧ. ಮೇ ಬಿ ಆ್ಯಂಡ್ ಐ ಹ್ಯಾವ್ ಕ್ರಾಸ್ ದಟ್ ಏಜ್ ಆಲ್ಸೋ. ಸಿ ಇಫ್ ಐ ಆಮ್ ಇನ್ ಅರ್ಲಿ 30s ದೆನ್ ಯು ರಿಯಲಿ ಫೀಲ್. ಇವಾಗ 30s ಯಾರು 30 ಹರಿಯದಲ್ಲಿ ಇರ್ತಾರೆ, ಮಹಿಳೆಯರಿರ್ತಾರೆ, ಅವರಿಗೆ ಖಂಡಿತವಾಗ್ಲೂ ದೇ ವಿಲ್ ಆಸ್ಕ್ ಫಾರ್ ಸಾಂಗತ್ಯ ಬೇಕಂತ ಅನ್ನಿಸ್ತಾನೆ ಇರುತ್ತೆ ಅವರಿಗೆ. ಏನೇ ಆದರೂ ಬೇಕಾಗ್ತಾ ಇರುತ್ತೆ. ಕ್ರಾಸ್ ಮಾಡಿದ್ರಿ ಅಂತ ಯಾ ಏನಪ್ಪಾ ಅಂದ್ರೆ ನಮ್ಗೆ ಕೆಲವು ವಿಚಾರಗಳನ್ನ ಎಲ್ಲರ ಹತ್ರ ಹೇಳ್ಕೊಳಕ್ ಆಗಲ್ಲ. ಕರೆಕ್ಟ್ ಪರ್ಸನಲ್ ಅದನ್ನ ಈಗ ಕರೆಕ್ಟ್ ಸಂಗಾತಿ ಹತ್ರ ಹೇಳ್ಕೋಬಹುದು ಹೌದು. ಇರುತ್ತೆ. ಆ ಟೈಮನ್ನ ನೀವು ಹೇಗೆ ಕ್ರಾಸ್ ಯಾ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸ್ಪೆಷಲಿ 30 ಈಸ್ ವೆರಿ ಡಿಫಿಕಲ್ಟ್. ಯಾಕಂದರೆ ಅ ವುಮನ್ ಗೋಸ್ ಥ್ರೂ ಅ ಲಾಟ್ ಆಫ್ ಹಾರ್ಮೋನಲ್ ಚೇಂಜಸ್ ಆ್ಯಂಡ್ ದೆನ್ ಹರ್ ಡಿಸೈರ್ಸ್ ಆರ್ ವೆರಿ ಹೈ. ವಿ ಹ್ಯಾವ್ ಟು ಬಿ ಶೇಮ್ಲೆಸ್ ಅಟ್ ಟೈಮ್ಸ್. ಐ ಆಮ್ ಸಾರಿ. ಎಲ್ಲ ಎತ್ತೋಕೆ ಪ್ರಕೃತಿ ನಿಯಮನೇ. ಹೌದು ಹೌದು ನಾವು ಅದನ್ನ ಮುಕ್ತವಾಗಿ ಮಾತಾಡ್ರೆ ಸಮಸ್ಯೆ ಇಲ್ಲ. ಹೌದು. ಹರ್ ಡಿಸೈರ್ಸ್ ವಿಲ್ ಬಿ ವೆರಿ ಹೈ ಆ್ಯಂಡ್ ಶಿ ಲುಕ್ಸ್ ಫಾರ್ ಅ ಮೇಲ್ ಪಾರ್ಟ್ನರ್. ಖಂಡಿತವಾಗ್ಲೂ ನಾನಿದು ತುಂಬ ಜನ ಹೆಣ್ಮಕ್ಳಿಗೆ ನಾನು ಹೇಳಿದ್ದೀನಿ. ತುಂಬ ಜನ ಈಗ ಮದುವೆ ಆದವರು 1-2 ವರ್ಷದಲ್ಲಿ, ಅಂದರೆ 25-26 ವರ್ಷಕ್ಕೇ ಆಗಲೇ ನಾವು ವಿಚ್ಛೇದನ ಪಡ್ಕೊಳ್ತೀವಿ ಅಂತೆಲ್ಲ ತುಂಬ ಜನ ಹೇಳಿರೋರು ಇದ್ದಾರೆ ನನಗೆ. ಐ ಹ್ಯಾವ್ ಟೋಲ್ಡ್ ದೆಮ್, ಸಿ 30 ಈಸ್ ಗೋಯಿಂಗ್ ಟು ಬಿ ವೆರಿ ಕಾಂಪ್ಲಿಕೇಟೆಡ್ ಆ್ಯಂಡ್ ಯು ಲುಕ್ ಫಾರ್ ಅ ಮೇಲ್ ಪಾರ್ಟ್ನರ್. ಆಗ ಒಂದು ನಮ್ಮಲ್ಲಿ ಯಾವುದೋ ಒಂದು ಡೆಸ್ಪಿರೇಷನ್ ಬರಬಹುದು ಆ್ಯಂಡ್ ದೆನ್ ವಿ ಫಾಲ್ ಫಾರ್ ಇನ್ಫ್ಯಾಚುಯೇಷನ್. ಆವಾಗ ತಕ್ಷಣ ಯಾಕಂದರೆ ಯುವರ್ ಬಾಡಿ ಈಸ್ ಸೇಯಿಂಗ್ ಸಮಥಿಂಗ್ ಎಲ್ಸ್. ನನ್ನ ಮನಸ್ಸು ಒಂದು ಹೇಳ್ತಾ ಇರುತ್ತೆ, ನನ್ನ ದೇಹ ಒಂದು ಹೇಳ್ತಾ ಇರುತ್ತೆ. ನಾಗಮಂಡಲತ ಅದನ್ನು ಹೇಗೆ ಬರೆದ್ರು ಕಂಬಾರರು, ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಬರೆದ್ರು ಅಂತ ಗೊತ್ತಿಲ್ಲ. ಅವಳ ಅಲ್ಲಿ ದೇಹ ಒಂದು ಹೇಳ್ತಾ ಇದ್ದರೆ ಮನಸ್ಸು ಒಂದು ಹೇಳ್ತಾ ಇರುತ್ತೆ. ಆ ಒಂದು ಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡು ಬಿಟ್ಟಿರ್ತೀವಿ ಹೆಣ್ಮಕ್ಳು. ಆ್ಯಂಡ್ ಗಂಡಸರಿಗೆ ಪುರುಷರಿಗೆ ಒಂದು ಸ್ವಲ್ಪ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಸ್ವಲ್ಪ ಸುಲಭನೇ. ವೇರ್ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ಅ ವುಮನ್ ಟು ಎಕ್ಸ್ಪ್ರೆಸ್ ಇಟ್. ನಾನು ಹೋಗಿ ಐ ಕಾಂಟ್ ಸ್ಟ್ರೇಟ್ ಅವೇ ಸೇ ದಿಸ್, ಯಾರೋ ಇಷ್ಟ ಆಗಿರೋ ತಕ್ಷಣ ಐ ರಿಯಲಿ ಲೈಕ್ ಯು ಪ್ಲೀಸ್ ಅಂತ ಹೇಳೋಕ್ಕಾಗಲ್ಲ ನಾನು. ಯಾ ವಿ ಸ್ಟಿಲ್ ನಾಟ್ ದ್ಯಾಟ್ ಓಪನ್. ಇದನ್ನೆಲ್ಲ ಯೋಚನೆ ಮಾಡಿಕೊಂಡು 30s ಇಸ್ ವೆರಿ ಡಿಫಿಕಲ್ಟ್. ಐ ಹ್ಯಾವ್ ಬಟ್ ಲಕ್ಕಿಲಿ ಐ ಹ್ಯಾವ್ ಹ್ಯಾಡ್ ಫ್ಯೂ ಫ್ರೆಂಡ್ಸ್ ವೇರ್ ಐ ಕುಡ್ ಎಕ್ಸ್ಪ್ರೆಸ್ ಇಟ್. ಹುಡುಗಿಯರು ನನಗೆ ಫ್ರೆಂಡ್ಸ್ ಇದ್ದರು, ಆಮೇಲೆ ಹುಡುಗರು ಫ್ರೆಂಡ್ಸ್ ಇರೋದ್ರಿಂದ ಐ ಕುಡ್ ಓಪನ್ಲಿ ಎಕ್ಸ್ಪ್ರೆಸ್ ಇಟ್ ಮೈ ಸೆಲ್ಫ್. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಇನ್ 30s, ದಟ್ ಈಸ್ ಫಾರ್ ಶ್ಯೂರ್. ಮೇ ಬಿ 30sಲ್ಲಿ ಇಫ್ ಯು ಬಿಕಮ್ ಅ ಮದರ್ ದಟ್ ಕ್ಯಾನ್ ಕಾಂಪನ್ಸೇಟ್ ಇರಬಹುದು ಅಂತ ಅನಿಸುತ್ತೆ. ಆದರೆ ನನಗೆ IVF ಮಾಡ್ಕೊಳ್ಬೇಕಂತ ಹೇಳಿದ್ರೆ ಅದಕ್ಕೆ ವಯೋಮಿತಿಯನ್ನು ಇವಾಗ ಕಾನೂನು ಪ್ರಕಾರದಲ್ಲಿ ಕೊಟ್ಟಿರುವಂಥದ್ದು 40-50 ವರ್ಷದ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ದಾಂಪತ್ಯ ಜೀವನದ ಅವಶ್ಯಕತೆಯೂ ಇಲ್ಲ, ಈಗ ಅದನ್ನು ತೆಗೆದಿದ್ದಾರೆ. ಈ ಒಂದು ಅಡ್ವಾಂಟೇಜ್ ಈಗ ನಮ್ಗೆ ಸಿಕ್ಕಿದೆ. ಇಲ್ಲ, ನನಗೇನಂದರೆ ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಬಿ ಅ ಮದರ್. ಅಫ್ಕೋರ್ಸ್ ನನ್ನ ತಂಗಿ, ನನ್ನ ಕಸಿನ್ಸ್, ನನ್ನ ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಹೇಳಿದ್ದಾರೆ, ದೊಡ್ಡಮ್ಮನ ಮಕ್ಕಳು ಎಲ್ಲರೂ. he says that yes he is my child anyway. ಈ 80 ಆದಮೇಲೆ he better becomes my child. ಒಂದು ಬರವಣಿಗೆ ನೀವು ನಮ್ಗೆ ಐ ಥಿಂಕ್ ಒಂದು 11 ಗಂಟೆ ನಂತರದಲ್ಲಿ ಹಾಕುವಂತ ಒಂದು ಸ್ಟೋರಿ ಏನಪ್ಪಾ ಅನ್ನೋದ್ರ ಆಶ್ಚರ್ಯ ಎಲ್ರಿಗೂ ಆಯ್ತು. ಆದ್ರೂ ನೀವು ಬರವಣಿಗೆ ಇತ್ತು, ನನ್ನ ಮಕ್ಕಳಿಗೆ ತಂದೆ ಇಲ್ಲದೆ ಇರಬಹುದು, ಅಮ್ಮನಾಗ್ತಾ ಇದೀನಿ ನಾನು ಅಂತ ಒಂದು ಬರವಣಿಗೆ. ಅದೊಂಥರ ಸ್ಟ್ರಾಂಗ್ ಆಗಿ ನಾನೇ ತಂದೆ ನಾನೇ ತಾಯಿ ಅನ್ನೋದನ್ನ ಅದು ಎತ್ತಿ ತೋರಿಸ್ತಿತ್ತು ಆ ಬರವಣಿಗೆ. ಅದು ಅದನ್ನ ಬರೆಯುವಾಗ ನಿಮ್ಗೆ ಏನೆಲ್ಲ ಫೀಲ್ ಆಯ್ತು ಅಂತ ಹೇಳಿ? ಅದು ನನಗೆ ಆ ಸೆಂಟೆನ್ಸ್ ಪುನಃ ಓದುವಾಗಲೂ ನನ್ನ ಕಣ್ಣು ತುಂಬಿಕೊಳ್ಳುತ್ತೆ. ಅದನ್ನು ಹೇಳಬೇಕಾದ್ರೆ ಇಟ್ ಈಸ್ ನಾಟ್ ಅ ಪ್ರೈಡ್ ಅಂತ ಅಲ್ಲ. ಈಗ ನನ್ನ ಮಕ್ಕಳು ಈ ಪ್ರಪಂಚಕ್ಕೆ ಬರ್ತಿದಾರಂತ ಹೇಳಿದ್ರೆ ಐ ಆಮ್ ನಾಟ್ ಗಿವಿಂಗ್ ದೆಮ್ 100% ಸಮಥಿಂಗ್. ಅದು ನಂಗಿದೆ. ಆದರೆ ದಟ್ ಶುಡ್ ನಾಟ್ ಮೇಕ್ ಮೀ ವೀಕ್. ತಾಯಿಯಾಗಿ ನಾನು ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಇವ್ರನ್ನ ಇನ್ನೂ ಏನೋ ಮುದ್ದು ಮಾಡೋದು, ಅತಿಯಾಗಿ ಖರ್ಚು ಮಾಡೋದು, ಅತಿಯಾಗಿ ಪ್ಲೀಸಿಂಗ್ ಆಗಿರೋ ಪೇರೆಂಟಾಗಿ ಖಂಡಿತವಾಗ್ಲೂ ನಾನು ಇರಲ್ಲ. ಬಟ್ ಆ ಒಂದು ರಿಯಾಲಿಟಿ ನನಗೆ ಗೊತ್ತಿರಬೇಕು, ತಾಯಿ ಆದವಳಿಗೆ. ಆಯಿತಾ? ಆ ರಿಯಾಲಿಟಿ ಅವರಿಗೂ ಸಹ ಗೊತ್ತಾಗಬೇಕು. ವಿತ್ ದ್ಯಾಟ್ ರಿಯಾಲಿಟಿ ಐ ಥಿಂಕ್ ಇಟ್ ಶುಡ್ ಬಿ ದೇರ್ ಇನ್ ಬ್ಯಾಕ್ ಆಫ್ ದೇರ್ ಮೈಂಡ್
ದೆನ್ ಇಟ್ ವಿಲ್ ಬಿ ಬೆಟರ್ ಅನ್ಸುತ್ತೆ. ನಾವು ಯಾವತ್ತಿಗೂ ನನ್ನ ಜೀವನ ನಂದು ಏನಿದೆ ರಿಯಾಲಿಟಿ, ನನ್ನ ಜೀವನದಲ್ಲಿ ಏನು ನಡೀತಿದೆ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಷ್ಟು ನನಗೆ ಧೈರ್ಯ ಇರಲೇಬೇಕು ಅಂತ ನನಗನ್ಸುತ್ತೆ. ಧೈರ್ಯಕ್ಕಿಂತ ಹೆಚ್ಚಾಗಿ ಒಂದು ಶಕ್ತಿ, ಒಂದು ಆತ್ಮವಿಶ್ವಾಸ ಬೇಕು ನಮ್ಮಲ್ಲಿ. ಖಂಡಿತವಾಗ್ಲೂ ಇಟ್ ಡಸಂಟ್ ಮೇಕ್ ಯು ಫೀಲ್ ಗುಡ್ ಟು ಸೇ ದ್ಯಾಟ್, ಬಟ್ ಇಟ್ ಇಸ್ ಅ ರಿಯಾಲಿಟಿ. ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಮ್ಯಾಮ್ ಇನ್ನೊಂದು 6 ತಿಂಗಳು ತಂದಾಗ ಕೆಲವೊಂದು ಅನುಭವಗಳು ಹೊಟ್ಟೆಯಿಂದ ಆಗುತ್ತೆ ಹೆಣ್ಮಕ್ಳಿಗೆ. ಆ ಅನುಭವ ಆಗುವಾಗ ನಿಮ್ಗೆ ಆಗುವಂತ ಖುಷಿ ಹೇಗಿರುತ್ತೆ ಅಂತ ಹೇಳಿ. ಈಗ ಒಂದ್ ಸ್ವಲ್ಪ ಏನೋ ಮೂವ್ಮೆಂಟ್ಸ್ ಆದಾಗ ಹೌದು ಹೌದು ಫೀಲ್ ಆಗ್ತಾ ಇದೆಯಾ ಮ್ಯಾಮ್? ಆಗ್ತಾ ಇದೆ. ಎಕ್ಸ್ಪ್ರೆಸ್ ಮಾಡ್ಬೋದಾ? ಇನ್ನು ನನ್ನನ್ನು ನಮ್ಮಪ್ಪ ನಮ್ಮಮ್ಮನೂ ನೋಡಿರಲಿಲ್ಲ ವೆನ್ ಶಿ ವಾಸ್ ಕ್ಯಾರಿಂಗ್. ನಾವೆಲ್ಲ ಹುಟ್ಟಿರುವಾಗ ನಮ್ಮಪ್ಪ ಇರಲೇ ಇಲ್ಲ ಜೊತೆಲಿ, ನಮ್ಮಮ್ಮನ ಜೊತೆ. ಈ ಸೀಯಿಂಗ್ ಮೀ ಫಸ್ಟ್, ನಂದೇ ಅವ್ರು ಅಷ್ಟೊಂದು ಬೆಲ್ಲಿ ಎಲ್ಲ ನೋಡ್ತಾ ಇರೋದು. ಆಮೇಲೆ ನಮ್ಮನೆ ವಾತಾವರಣ ನೀವು ನೋಡಿದ್ದೀರಲ್ಲ, ಎಲ್ಲ ಹುಡುಗರೇ ಜಾಸ್ತಿ ಅಲ್ಲ ನಮ್ಮ ಮನೇಲಿ. ಇಟ್ಸ್ ಮೋರ್ ಲೈಕ್ ದಟ್. ಆದರೂ ಅವ್ರ ಪಾಡಿಗೆ ಅವರೆಲ್ಲರೂ ಇದ್ದಾರೆ, ನನ್ನ ಪಾಡಿಗೆ ನಾನಿದ್ದೀನಿ. ಬಟ್ ಐ ಎಕ್ಸ್ಪ್ರೆಸ್ ಇಟ್ ಟು ದೆಮ್. ಅದೇ ಹೇಳ್ತಾ ಇರ್ತಾರೆ, ನಂಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ನಿಮ್ಮಮ್ಮ ಇರುವಾಗ. ಸೊ ಫಸ್ಟ್ ಟೈಮ್ ನೀನು ಎಲ್ಲ ಶೇರ್ ಮಾಡ್ತೀಯಲ್ಲ, ಹಂಗಾಗಿ ಗೊತ್ತಾಗ್ತಾ ಇದೆ ಅಂತ. ಹೀ ಈಸ್ ಆಲ್ಸೋ ಎಕ್ಸ್ಪೀರಿಯನ್ಸಿಂಗ್ ಸಮಥಿಂಗ್ ನ್ಯೂ ಥಿಂಗ್. ನಮ್ಮಮ್ಮ ಒಂದು ಸ್ವಲ್ಪ ಮಲೆನಾಡವರು ಆಗಿರೋದ್ರಿಂದ ಮನೆ ಔಷಧಿಗಳು ಎಲ್ಲ ತುಂಬ ಚೆನ್ನಾಗಿ ಗೊತ್ತಿತ್ತು. ಆ್ಯಂಡ್ ಯಾವಾಗಲೂ ಶಿ ಹ್ಯಾಸ್ ಟೇಕನ್ ಕೇರ್ ಆಫ್ ಮೆನಿ ಪೀಪಲ್. ಎಲ್ಲ ತುಂಬ ಚೆನ್ನಾಗಿ ಮಾಡೋರು. ಅದು ಮಿಸ್ ಮಾಡ್ತೀನಿ. ಆದರೆ ಸಾಕು, ಪ್ರೀತಿ ಅನ್ನೋದು ಎಲ್ಲ ಅಲ್ಲಿಂದನೇ ಬರಬೇಕು, ನಾನು ಅಂದ್ಕೊಂಡಿರೋ ಇದರಿಂದನೇ ಬರಬೇಕು ಅಂತ ಏನಿಲ್ಲ ಅಲ್ಲ. ಅಪ್ಪ ಎಲ್ಲರೂ ಇದ್ದಾರೆ, ಎವ್ರಿಬಡಿ. ನಾವ್ತೋ ಇಟ್ಸ್ ಎವ್ರಿಬಡಿ ಇನ್ ದ ಸ್ಟ್ರೀಟ್ ಆರ್ ವಿಶಿಂಗ್ ಮೀ. ಸೊ ವಾಟ್ ಎಲ್ಸ್ ಕ್ಯಾನ್ ಯು ಆಸ್ಕ್ ಫಾರ್? ಇಟ್ಸ್ ಆಲ್ ವಿಶಸ್. ಖುಷಿ, ಒಂದು ಹಂಚ್ಕೊಳ್ಳೋ ಒಂದು ವಾತಾವರಣ ನನಗೆ ಸಿಕ್ತು ಅಂತ ಹೇಳಿದ್ರೆ ಐ ಥಿಂಕ್ ನಾನು ತುಂಬ ಭಾಗ್ಯಶಾಲಿ ಅಂತಲೇ ಹೇಳ್ಬೋದು. ಓಕೆ ಮ್ಯಾಮ್, ನಿಮ್ಮ ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ಹೌದು, ಯಾರ್ಯಾರು ಏನೇನು ಹೇಳಿದ್ರು ಮ್ಯಾಮ್? ಎಲ್ಲರೂ ಖುಷಿ ಪಟ್ಟರು. ತಾರಾ ದೀದಿ, ಅಯ್ಯೋ ಹೌದೇನೇಮ್ಮ ಗೊತ್ತಾಗ್ಲಿಲ್ಲ, ಕಂಗ್ರ್ಯಾಚುಲೇಷನ್ಸ್ ಕಣೆಮ್ಮ ಅಂತ ಹೇಳಿದ್ರು. ಪವಿತ್ರ ಲೋಕೇಶ್ ಫೋನ್ ಮಾಡಿದ್ರು, ಗೊತ್ತಾಯ್ತು ಅಂತ. ಸುಮನ ಕಿತ್ತೂರ್, ಕವಿತಾ ಲಂಕೇಶ್, ನಾನು ಇನ್ನು ಹ್ಯಾವ್ ಟು ಟಾಕ್ ಟು ಹರ್ ಫಾರ್ ಲಾಟ್ ಈಗ. ಆಮೇಲೆ ಅಫ್ಕೋರ್ಸ್ ಜಯಂತಿ ಅಮ್ಮ ಅವ್ರ ಮಗ ಕ್ರಿಸ್, ಆಮೇಲೆ ಅನುಗಂತೂ ಹೇಳಲೇಬೇಕಿತ್ತು. ಸೊ ಎಲ್ಲರೂ ಎಸ್ ನಾರಾಯಣ್ ಸರ್ ಮೆಸೇಜ್ ಮಾಡಿದ್ದಾರೆ, ಐ ಹ್ಯಾವ್ ಟು ಕಾಲ್ ಹಿಮ್ ಆಫ್ ಅಗೇನ್. ಬರ್ಗೂರ್ ಸರ್ಗೆ ಇವಾಗ ಹೇಳಿದೆ ನಾನು. ಎಲ್ಲರೂ ಸಂತೋಷಪಟ್ಟರು, ಒಳ್ಳೇದಾಗಲಿ ಅಂತ ಹೇಳಿದ್ರು. ಆಮೇಲೆ ನಾವು ಅಂದ್ಕೊಳ್ತಾ ಇದ್ದೀವಲ್ಲ, ಹಾಗೆ ಯಾರು ಅಫ್ಕೋರ್ಸ್ ಪರ್ಸ್ನಲ್ ಲೆವೆಲ್ ಅಂತ ಬಂದಾಗ ನೋಬಡಿ ವಿಲ್ ಸೇ ಆಲ್ ದಟ್ ಅಲ್ಲ, ಯಾರೇನು ಅಂತ. ಇಟ್ ಈಸ್ ಬಿಯಾಂಡ್ ಯಾರೇ ಆದ್ರೂ. ಸೊ ಮೇ ಬಿ ನಾನಂತನೋ ಏನೋ ಗೊತ್ತಿಲ್ಲ, ಅಥವಾ ಗೊತ್ತಿರೋದ್ರಿಂದನೋ ಏನೋ, ದೇ ಆಲ್ ಆರ್ ವೆರಿ ಪಾಸಿಟಿವ್. ಅಷ್ಟೇ, ಖುಷಿಯಾಗಿ ಎಲ್ಲರೂ ವಿಶ್ ಮಾಡಿದ್ರು. ಮ್ಯಾಮ್, ನಾವೆಲ್ಲರೂ ಸಂಭ್ರಮಿಸ್ತಾ ಇದೀವಿ. Thank you. ಹಿಂದೆ ನಿಮ್ಮ ಒಂದು ನಿರ್ಧಾರ ಇದೆಯಲ್ಲ, ಗಟ್ಟಿ ನಿರ್ಧಾರ, ನಿಮ್ಮ ಖುಷಿಯ ನಿರ್ಧಾರ. ಇದನ್ನೂ ಕೂಡ ಟೀಕೆ ಮಾಡುವವರು, ಇದನ್ನೂ ಕೂಡ ಏನೇನೋ ಮಾತನಾಡ್ಕೊಳ್ಳೋರು ನಮ್ಮ ನಡುವೆ ಇದ್ದೇ ಇದ್ದಾರೆ. ನಾವು ಏನೇ ಮಾಡಿದ್ರು ಏನೋ ಒಂದು ತಪ್ಪು ಹುಡುಕ್ತಾರೆ. ಅಂಥವರಿಗೆ ಈ ಸಂದರ್ಭದಲ್ಲಿ ಮೇಡಮ್ ಏನ್ ಹೇಳ್ಬೇಕು? ದಟ್ಸ್ ಓಕೆ, ಡಸಂಟ್ ಮ್ಯಾಟರ್. ಆಮೇಲೆ ಇದು ನನ್ನ ಜೀವನದ ನಿರ್ಧಾರ ಯಶೋಧ. ನನಗಾಗಿ ನಾನು ತಗೊಂಡಿರೋವಂಥದ್ದು. ಅಂದರೆ ನನ್ನ ಜೀವನದಲ್ಲಿ ಏನು ಆಗು ಹೋಗುಗಳಿದೆ ಅದಕ್ಕೆ ಸರಿಯಾಗಿ ನಾನು ನಿರ್ಧಾರ ತಗೊಂಡಿದ್ದೀನಿ. ಬಟ್ ಇದು ಯಾವುದೋ ಒಂದು ಸಮಾಜಕ್ಕೆ ಕೆಡಕು ತರೋವಂಥದ್ದಾಗಲಿ ಅಥವಾ ಕಾನೂನು ಬಾಹಿರವಾದಂತಹ ಒಂದು ಚಟುವಟಿಕೆ ಯಾವುದೂ ಅಲ್ಲ ಇದು. ನಾನು ಆ ಥರ ಐ ಡೋಂಟ್ ಹ್ಯಾವ್ ಟು ಬಿ ಅಶೇಮ್ಡ್ ಟು ಸೇ ದಿಸ್, ಆಯಿತಾ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನನಗೆ ಯಾರು ಮುಖ್ಯ ಆಗ್ತಾರೆ ನನ್ನ ಜೀವನದಲ್ಲಿ? ನನಗೆ ಫಸ್ಟು ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರು, ನಾನು ಯಾರು ನನ್ನ ಹತ್ತಿರದಲ್ಲಿ ಅಂತ ಅಂದ್ಕೊಂಡಿದ್ದೀನಿ, ಮನಸ್ಸಿಗೆ ಹತ್ತಿರ ಆಗಿರೋರು, ಅವರೆಲ್ಲ ಮುಖ್ಯ ಆಗ್ತಾರೆ. ತುಂಬ ದೂರದಲ್ಲಿರೋರು ಟೀಕೆ ಮಾಡ್ತಾರೆ ಅಂದರೆ ಒಂದು ಏನಾಗುತ್ತೆ ಗೊತ್ತಾ, ಟೀಕೆ ಮಾಡಲಿಕ್ಕೆ ಬೇಕಂತ ಮಾಡೋದಲ್ಲ. ಅವರು ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಇರಲ್ಲ, ಮಾಹಿತಿ ಇರಲ್ಲ. ಇದೆಲ್ಲ ಆಗಿರೋದ್ರಿಂದ ದೇ ಮೇ ನಾಟ್ ಬಿ ಅವೇರ್ ಆಫ್ ಥಿಂಗ್ಸ್. ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಆ ಟೀಕೆ ಮಾಡೋ ಅಂತ ಒಂದು ಪ್ರವೃತ್ತಿ ಬೆಳೆಯುತ್ತೆ. ದಟ್ಸ್ ಓಕೆ. ಮೇ ಬಿ ಇವಾಗ ಇನ್ನೇನೋ ಅವ್ರು ತಿಳ್ಕೊಳ್ಬಹುದು, ಇದರಿಂದ ಕಲಿಬಹುದು ಅಥವಾ ತಿಳ್ಕೊಳ್ಬಹುದು, ಇನ್ನೇನೋ ಆಗಬಹುದು. ಇವತ್ತು ಟೀಕೆ ಮಾಡಿರೋ ನಾಳೆ ಅವ್ರ ಜೀವನದಲ್ಲಿ ಇನ್ನೇನೋ ಆಗ್ಬೇಕಾದ್ರೆ ಜ್ಞಾಪಿಸ್ಕೊಳ್ಬಹುದು. ಯು ನೆವರ್ ನೋ, ದಟ್ಸ್ ಓಕೆ. ಖಂಡಿತ ಮ್ಯಾಮ್, ಸೂಪರ್ ಮ್ಯಾಮ್, ಸೂಪರ್ ಮ್ಯಾಮ್. ಇನ್ನೊಂದು ಸಂಗಾತಿ ಅನ್ನೋದು ಮುಂದಿನ ದಿನಗಳಲ್ಲಿ ಮೇ ಬಿ ಮಕ್ಕಳು ಬಂದ ಮೇಲೆ ಯಾರಾದ್ರೂ ಇಲ್ಲ ನಾನು ನಿಮ್ಗೆಲ್ಲದಕ್ಕೂ ಅಡ್ಜಸ್ಟ್ ಆಗಿ ನಿಮ್ಮನ್ನ ಪ್ರೀತಿ ಮಾಡ್ತೀನಿ, ನಿಮ್ ಜೊತೆ ನಾನು ಇರ್ತೀನಿ ಅಂತ ಯಾರಾದ್ರೂ ನಿಮ್ಗೆ ಬಂದು ಅವರೇ ಪ್ರಪೋಸ್ ಮಾಡಿದ್ರೆ ನಿಮ್ಮ ನಿರ್ಧಾರ ಹೇಗಿರುತ್ತೆ? ಶ್ಯೂರ್. ನಾನು ಅದೇ ಹೇಳಿದ್ದೀನಿ, ಮನಸ್ಸಿಗೂ ಮತ್ತು ಹೃದಯಕ್ಕೂ ವಯಸ್ಸಿಲ್ಲ ಅಲ್ಲ, ಅದಕ್ಕೇನಾಗಬೇಕಾಗಿದೆ. ಖಂಡಿತ. ಆ್ಯಂಡ್ ಕಂಪ್ಯಾನಿಯನ್ಶಿಪ್ ಐ ಡೋಂಟ್ ಸಿ ಇಟ್ ಇನ್ ಅ ಮ್ಯಾನ್ ಅಲೋನ್ ಎನಿವೇ.
ಬಟ್ ನನಗೆ ಗೊತ್ತಿಲ್ಲ ಈಗ ಮಕ್ಕಳು ಬಂದಮೇಲೆ ಐ ಸ್ಟಿಲ್ ಹ್ಯಾವ್ ದಟ್ ಕ್ರೇವಿಂಗ್ ಇರುತ್ತೋ ಇಲ್ವೋ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ಯಾಕಂದರೆ ದೇ ವಿಲ್ ಫುಲ್ಫಿಲ್ ಇಟ್ ಮೇ ಬಿ. ಅದನ್ನು ಮೀರಿ ನನಗೆ ಬೇಕು ಅಂತ ಅನ್ಸಿದ್ರೆ ಆ ಥರ ಕೂಡ್ ಬಂದರೆ ನೋಡೋಣ ಖಂಡಿತವಾಗ್ಲೂ. ನಮ್ ಡ್ರೀಮ್ ಇರುತ್ತೆ ಹೊಟ್ಟೆಲ್ ಮಕ್ಳಿರುವಾಗ, ಇವನ್ ನಾವೆಲ್ಲ ಅದನ್ನ ಅನುಭವಿಸಿದ್ವಿ, ಹಿಂಗ್ ಮಾಡ್ಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕು ಅಂತ 100% ಇರುತ್ತೆ. ನೀವು ಇಬ್ರು ಪುಟಾಣಿಗಳು ಹೊಟ್ಟೆಲಿದ್ದಾರೆ, ಏನಕ್ಕೆ ಕನ್ಸ್ಗಳಿದೆ ತಾಯಿಯಾಗಿ ನಿಮ್ಗೆ ಅಂತ ಹೇಳಿ? ಡಾನ್ಸ್ ಅಂತೂ ಕಲಿಸ್ತೀನಿ, ಕಲಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ನನಗದು ಅಲ್ಲ, ಅದು ಗೊತ್ತಾಗಿದೆ. ಅಂದರೆ ಇವಾಗ ಡಾಕ್ಟ್ರ್ ಆಗಿರೋರಿಗೆ ಅವ್ರ ಮಕ್ಕಳು ಡಾಕ್ಟ್ರ್ ಆಗಬೇಕಂತ ಇರುತ್ತೆ. ಕಲಾವಿದ್ರಿಗೆ ಅದೊಂದು ಭಾರಿ ಹುಚ್ಚಿರುತ್ತೆ ನಮಗೆ. ನಮ್ಮ ಮಕ್ಕಳು ಕಲಾವಿದರೇ ಆಗಬೇಕು, ಸ್ವಲ್ಪ ಕಲೆಯಲ್ಲಿರಬೇಕು, ಅದು ಎಲ್ಲರಿಗೂ ಇದೆ. ಅದು ನೀವು ಯಾರನ್ನೇ ನೋಡಿ, ಹಂಸದಲ್ಲಿ ಖಾನ್ ಸಾಬ್ ಇರಲಿ, ಯಾರೇ ಇರಲಿ, ಭೀಮಸೇನ್ ಜೋಶಿ ಸಾಬ್ ಇರಲಿ, ಯಾರೇ ಇರಲಿ, ಎವ್ರಿಬಡಿ ವಾಂಟೆಡ್ ದಟ್. ಯಾಕಂದರೆ ದಟ್ ಈಸ್ ಫಾರ್ ಅಸ್ ಇಟ್ ಈಸ್ ದಿ ಥಿಂಗ್ ಆಯಿತಾ ಲೈಫಲ್ಲಿ. ದರ್ ಇಸ್ ನಥಿಂಗ್ ಬಿಯಾಂಡ್ ಬೀಯಿಂಗ್ ಅನ್ ಆರ್ಟಿಸ್ಟ್ ಅನ್ನೋದು ನಮಗಿರತ್ತೆ, ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್. ಅದೊಂದಿರತ್ತೆ. ಆದರೆ ನಾನು ಐ ಕಾಂಟ್ ಡಿಮಾಂಡ್ ಆಲ್ ದ್ಯಾಟ್. ಒಳ್ಳೆ ರೀತಿಯಲ್ಲಿ ಬೆಳೆದು ಚೆನ್ನಾಗಿದ್ರೆ ಸಾಕು. ಬಟ್ ಅಭಿರುಚಿ ಒಂದು ಅಟ್ಲೀಸ್ಟ್ ಕಲೆ ಬಗ್ಗೆ ಅವ್ರು ಕಲಾವಿದರು ಆಗದೆ ಇದ್ರೂ ಸಹ ಒಂದು ಅಭಿರುಚಿ ಬೆಳೆಯೋ ಅಷ್ಟರ ಮಟ್ಟಿಗೆ ಬಂದರೆ ಸಾಕು ಅನ್ನೋಂಥದ್ದು ನನಗಿರೋದು. ಮ್ಯಾಮ್, ರಾಜ್ಯಕ್ಕೆ ನಾನೇ ನಿಮ್ಗೆ ಒಂದು ಲಾಸ್ಟ್ ಇಂಟರ್ವ್ಯೂ ಮಾಡಿದಾಗ, ಮ್ಯಾಮ್ ನೀವು ರಾಜಕೀಯ ಕ್ಷೇತ್ರದಲ್ಲಿ ಏನೋ ಆಗ್ಬೇಕು, ನೀವು ನಿಲ್ಬೇಕು, ಜನಸೇವೆ ಮಾಡ್ಬೇಕು ಅನ್ನೋ ಆಸೆ ಜಾಸ್ತಿ ನಿಮ್ಗೆ. ಆಕ್ಚುಲಿ ನೀವು ನಮ್ಗೆ ಹೇಳ್ಕೊಂಡು ಕೂಡ ಇದ್ರೆ ಜನರಿಗೆ ಸೇವೆ ಮಾಡ್ಬೇಕು, ಜನಸೇವೆ ಮಾಡ್ಬೇಕು, ರಾಜಕೀಯದಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋ ಆಸೆ ಇತ್ತು. ಮುಂದೆ ಈಗ ಅದು ಮೈಂಡಲ್ಲಿ ಇದೆಯಲ್ಲ ಮ್ಯಾಮ್ ಅಂತ ಹೇಳಿ? ಅದಿದೆ, ನಾನು ಪಕ್ಷದಲ್ಲಂತೂ ಇದ್ದೇ ಇರ್ತೀನಿ, ಬಿಡಲ್ಲ. ಅವ್ರು ಓಡಿಸೋ ತನಕ ನಾನು ಬಿಡಲ್ಲ, ನಾನಿರೋ ತನಕ ಅವ್ರು ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಒಂದಲ್ಲ ಒಂದಿನ ಯಾವುದಾದ್ರು ಒಂದು ಅವಕಾಶಗಳು ಬಂದೇ ಬರಬಹುದು. ಈಗ ನಮಗೆ ನಿದರ್ಶನ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಒನ್ ಹೂ ರೆಪ್ರೆಸೆಂಟೆಡ್ ಆರ್ಟಿಸ್ಟ್ ವಾಸ್ ಸೋನಾಲ್ ಮಾನ್ಸಿಂಗ್ ಜಿ ಗುರು. ಅವ್ರು ಮುಂಚೆ ತುಂಬ ವರ್ಷ ಕಾಂಗ್ರೆಸ್ಸಲ್ಲೇ ಇದ್ದರು. ಆಮೇಲೆ ತದನಂತರದಲ್ಲಿ ಅವ್ರು ಹೋಗಿ ಇತ್ತೀಚಿನ ದಿನಗಳಲ್ಲಿ BJPಗೆ ಹೋಗಿ ರಾಜ್ಯಸಭಾ ಮೆಂಬರ್ ಆದರು. 80ನೇ ವಯಸ್ಸಿಗೆ ಅವ್ರು ರಾಜ್ಯಸಭಾ ಮೆಂಬರಿಂದ ಟರ್ಮ್ ಮುಗಿದ ಮೇಲೆ ಶಿ ಹ್ಯಾಸ್ ಗಿವನ್ ಅ ಪರ್ಫಾರ್ಮೆನ್ಸ್, ಫೇರ್ವೆಲ್ ಪರ್ಫಾರ್ಮೆನ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಯು ನೆವರ್ ನೋ. ಸೊ ನಾವು ಅಂದ್ಕೊಳ್ಳೋದಷ್ಟೇ, ನಮ್ಗೆ ಇಷ್ಟು ವಯಸ್ಸಾಗ್ತಿದೆ, ಇಟ್ಸ್ ಆಲ್ರೆಡಿ ಟೈಮ್ ಅಂತ. ಐ ಥಿಂಕ್ ಇಟ್ಸ್ ಅಬೌಟ್ ನಮ್ಮ ಒಳಗಿನ ಚೈತನ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಯಾವಾಗ ಅವಕಾಶ ಬಂದರೂ ಯು ಶುಡ್ ಬಿ ಏಬಲ್ ಟು ಎಂಜಾಯ್ ಇಟ್, ಐ ಫೀಲ್. ಹೌದು ಮ್ಯಾಮ್. ಆಮೇಲೆ ನೀವೀಗ IVF ಮಾಡ್ಕೊಳ್ಳೋಕೆ ಒಂದಷ್ಟು ಆಸ್ಪತ್ರೆಗಳಿಗೆಲ್ಲ ತಿರುಗಾಡಿದಿರಿ ಅಂತ ಕೇಳ್ಕೊಂಡ್ವಿ. ಪ್ರಾರಂಭದಲ್ಲಿ ಎಲ್ಲೂ ಕೂಡ ಅಷ್ಟೊಂದು ಸಕಾರಾತ್ಮಕವಾಗಿ ಯಾರು ಕೂಡ ಸ್ಪಂದಿಸಿಲ್ಲ ಅನ್ನೋದನ್ನ ಕೂಡ ನೀವು ಹೇಳ್ಕೊಂಡ್ರಿ. ಯಾಕೆ ಮ್ಯಾಮ್ ಆತರ ಆಯ್ತು ಅಂತ ಹೇಳಿ? ಅದು ಗೊತ್ತಾಗಲ್ಲ ನಮಗೆ ಯಾರ ಹತ್ರ ಹೋಗಬೇಕು ಅಂತ. ಅಂದರೆ ಈಗ ಯು ನಾಟ್ ವೆರಿ ಶ್ಯೂರ್. ಫಸ್ಟ್ ಆಫ್ ಆಲ್ ನಮ್ಗೆ ಏನೋ ಒಂದು ಸ್ಕ್ಯಾನಿಂಗು, ಅಲ್ಟ್ರಾಸೌಂಡ್ ಎಲ್ಲ ಮಾಡೋ ತನಕ ಈಗ ವಿ ಆರ್ ನಾಟ್ ವೆರಿ ಶ್ಯೂರ್ ಆಫ್ ಅವರ್ ಓನ್ ಬಾಡಿ ಏನಾಗ್ತಿದೆ ಅಂತ ಗೊತ್ತಿರಲ್ಲ, ಸೈಕಲ್ ಏನಾಗ್ತಿದೆ ಅಂತ ಗೊತ್ತಿರಲ್ಲ. ಈಗ ಒಂದು ಸತಿ ನಮಗೆ ಪೀರಿಯಡ್ ಸೈಕಲ್ ಎಲ್ಲ ಕರೆಕ್ಟಾಗಿದ್ದರೂ ಸಹ ಅದಕ್ಕೇನು ಬೇಕಾಗಿರುತ್ತೆ, ಪ್ರೆಗ್ನೆನ್ಸಿಗೆ ಬೇಕಾಗಿರುವಂತಹ ಏನೇನು ಇದು ಬೇಕಾಗಿರುತ್ತೆ, ಹೆಲ್ದಿನೆಸ್ಸು, ಆ ಫಾಲಿಕಲ್ ಡೆವಲಪ್ ಆಗಲಿಕ್ಕಾಗಲಿ ಅದಕ್ಕೆಲ್ಲ ಅದು ಆಗದೆ ಇರಬಹುದು. ಈ ಥರದ್ದೆಲ್ಲ ಏನೇನೋ ಇರುತ್ತೆ, ನಮ್ಗೆ ಗೊತ್ತೇ ಇರಲ್ಲ ಅಲ್ಲ. ಸೊ ಫಸ್ಟ್ ನಮ್ಗೆ ಯಾರ ಹತ್ರ ಹೋಗ್ಬೇಕಂತಲೇ ಗೊತ್ತಾಗಲ್ಲ. ನಾವು ಗೈನಿಕಾಲಜಿಸ್ಟ್ ಹತ್ರ ಹೋಗಬೇಕಾ ಅಥವಾ ಮೊದಲೇಗೇನೆ ನಾವು ಎಲ್ಲಿ ಹೋಗ್ಬೇಕಂತಲೇ ಗೊತ್ತಾಗಲ್ಲ. ಸೊ ದೆನ್ ಇನ್ ದಟ್ ಕೇಸ್ ಐ ಹ್ಯಾಡ್ ಗಾನ್ ಟು ಅ ಗೈನಿಕಾಲಜಿಸ್ಟ್. ಬಟ್ ಅವಾಗ ಏನಾಗುತ್ತೆ ಅಂದರೆ ಫಸ್ಟ್ ಮೊದಲಿಗೆ ಅವ್ರು ಕೇಳೋದೇನೆ ಮದುವೆ ಆಗಿದೆಯಾ ಅಂತ ಕೇಳ್ತಾರೆ. ಆಗಿಲ್ಲ ಅಂದ್ಕೊಳ್ಳೆ ದೇ ಡೋಂಟ್ ಶೋ ಎನಿ ಇಂಟ್ರೆಸ್ಟ್. ಅವಾಗ ಆ ಥರ ಆಯಿತು. ನನಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ ಏನು ಮಾಡಬಹುದು ಅಂತ. ಆಮೇಲೆ ಇಮಿಡಿಯೇಟಾಗಿ ದೇ ವುಡ್ ಸೇ ಇಲ್ಲ IVF ಅಂತ ಹೇಳಿಬಿಡ್ತಾರೆ. ಅಂದರೆ ನಮ್ಗೆ ಇನ್ನೂ ನಮ್ಗೆ ಅದ್ರ ತಿಳುವಳಿಕೆ ಇರಲ್ಲ, ಅಥವಾ ನಾವು ಇನ್ನೂ ಮಾನಸಿಕವಾಗಿ ಅದಕ್ಕೆ ಸಿದ್ಧರಾಗಿರಲ್ಲ. ಈ ಥರದ್ದೆಲ್ಲ ಸ್ವಲ್ಪ ಗೊಂದಲ ಆಯಿತು ನನಗೆ. ಸೊ ಐ ಟುಕ್ ಟೈಮ್. ಅದಾದ ನಂತರ ನಾನೊಂದು 2 ವರ್ಷ ಮತ್ತೆ ಸುಮ್ಮನೆ ಆಗಿ ಸ್ವಲ್ಪ ಸಮಯ ತಗೊಂಡೆ ಅದಾದಮೇಲೆ. ಓಕೆ ಮ್ಯಾಮ್, ಒಂದು ಪ್ರಶ್ನೆ. ಈಗ ನಾನು ಒಂದಷ್ಟು ಸಮಯದಲ್ಲಿ ನೋಡಿದೆ, ಅವ್ರಿಗೇನು ಬೇಜಾನ್ ಆಸ್ತಿ ಮಾಡಿದಾರಲ್ಲ, ನಿಮ್ಮ ಉದ್ದೇಶ ಬೇರೆ ಇದೆ. ನಿಮ್ಗೆ ಬೇಕು, ನನ್ಗೆ ಪುಟಾಣಿಗಳು ಬೇಕು, ಅವ್ರಿಗೆ ಆಸ್ತಿ ಇದೆಯಲ್ಲ, ಅದನ್ನ ಅನುಭವಿಸ್ಬೇಕಲ್ಲ, ಅದಕ್ಕೋಸ್ಕರ ಈ ತರ ನಿರ್ಧಾರ ತಗೊಂಡಿದ್ದಾರೆ. ಫೈನ್, ಹೇಳಿ ಬಿಡಿ ಅವರು ಆ ಥರನೇ, ನೋ ಪ್ರಾಬ್ಲಮ್. ಅದರಲ್ಲಿ ಏನು ತಪ್ಪಿಲ್ಲ. ಎಲ್ಲ ಅಪ್ಪ ಅಮ್ಮನೂ ಮಾಡ್ತಾರೆ. ಆದರೆ ಆಸ್ತಿ ಇದ್ದವ್ರಿಗೆ ಮಾತ್ರ ಮಕ್ಕಳಾಗಬೇಕು ಅಂತ ಏನಿಲ್ವಲ್ಲ ಅಲ್ವಾ? ಮಕ್ಕಳಾಗ್ಲಿಕ್ಕೆ ಮಕ್ಕಳಾಗ್ಲಿಕ್ಕೆ ಬೇಕಾಗಿರೋದು ಮನಸ್ಸು ಬೇಕಾಗಿರೋದು, ಆಸ್ತಿ ಅಲ್ಲ ಬೇಕಾಗಿರೋದು. ನಾನು ಎಷ್ಟರ ಮಟ್ಟಿಗೆ ಪ್ರೇರಣೆಯಾಗಿ ನಿಲ್ತೀನಿ ಅದು ನನಗೆ ಗೊತ್ತೂ ಇಲ್ಲ. ಆಮೇಲೆ ಆ ರೀತಿಯ ಒಂದು ಇಂಟೆನ್ಷನಿಂದ ಈ ಥರ ನಿರ್ಧಾರಗಳನ್ನ ನಾನು ತಗೊಂಡಿಲ್ಲ. ಏನೇ ಆಗಲಿ ಪ್ರತಿಯೊಂದು ಹೆಣ್ಣು ಅವಳಿಗೆ ತಾಯ್ತನ, ಅವಳು ತಾಯಿ ಆಗುವಂಥದ್ದು ಅವಳ ಜನ್ಮಸಿದ್ಧ ಹಕ್ಕು. ಅದಕ್ಕೆ ನಮ್ಮ ಕಾನೂನು ಸಹ ನಮ್ಗೆ ಅದಕ್ಕೆ
ದಾರಿ ಮಾಡಿಕೊಟ್ಟಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಬಲ್ಲೆ. ಆಮೇಲೆ ಆ ಥರ ಆಗದೇ ಇರೋ ನೆಪದಲ್ಲಿ ನಾವೇನೋ ಖಿನ್ನತೆಗೊಳಗಾಗೋದು, ಆಮೇಲೆ ನಾವು ಸಮಾಜದಿಂದ ದೂರ ಇರೋವಂಥದ್ದು, ನನ್ನಲ್ಲೇನೋ ಒಂದು ನ್ಯೂನ್ಯತೆ ಇದೆ, ನನ್ನಲ್ಲೇ ಇರೋ ಅಂಥದ್ದು ಅಂತ ಕೊರಗೋ ಅಂಥದ್ದು, ಅದರ ಅವಶ್ಯಕತೆ ಇಲ್ಲ. ಇವತ್ತು ವಿಜ್ಞಾನ ತುಂಬ ಮುಂದುವರೆದಿದೆ, ಸಾಕಷ್ಟು ಜನ ವೈದ್ಯಕೀಯ ಕ್ಷೇತ್ರದಲ್ಲೂ ತುಂಬ ಸಾಧನೆ ಮಾಡಿದ್ದಾರೆ, ಮತ್ತು ಅವರೆಲ್ಲರೂ ಇದ್ದಾರೆ. ಥಿಂಗ್ಸ್ ಹ್ಯಾವ್ ಚೇಂಜ್ ನಾವ್. ಡಾಕ್ಟರ್ಸ್ ಆರ್ ಮಚ್ ಮೋರ್ ಸಪೋರ್ಟಿವ್. ಏನಂದರೆ ಇದೊಂದು ಸರ್ಕಾರಿ ಇದರೊಳಗೆ ಆಸ್ಪತ್ರೆಯಲ್ಲೂ ಇದೊಂದು ನಮಗೆ ಫೆಸಿಲಿಟಿ ಬಂದರೆ ಇಲ್ ಬಿ ಮಚ್ ಮೋರ್ ಫೀಸಿಬಲ್ ಅಂತ ಅನಿಸುತ್ತೆ ಎಲ್ಲರಿಗೂ. ಈಗ ಸ್ವಲ್ಪ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳಬಹುದು, ತೀರಾನೂ ಅಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು ತುಂಬ ಇರೋರಿಗೆ. ಬಟ್ ಇಟ್ ಈಸ್ ಅ ಗ್ರೇಟ್ ಥಿಂಗ್. ಅಂದರೆ ನಮಗೇನು ಯಾವ ದಾರಿನೇ ಇಲ್ಲ ಅಂತ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವ ಹೆಣ್ಣಿಗೂ ಅಂತ ಹೇಳಬಹುದು. ಓಕೆ ಮ್ಯಾಮ್, ನಿಮ್ಮ ಜೊತೆ ಕೊನೆಯದಾಗಿ ನಿಮ್ಮ ಜೊತೆ ನಿಂತಹ ನಿಮ್ಮ ವೈದ್ಯರ ಬಗ್ಗೆ, ಅವ್ರ ಬಗ್ಗೆ ಹೇಳೋದಾದ್ರೆ ನಮಗೆ ಸ್ಕ್ಯಾನಿಂಗ್ ಆಗುತ್ತೆ ನಾನಿದ್ದೀನಿ ಅಂತ ಹೇಳಿ ಇದ್ರಲ್ಲ, ಆ ಒಂದು ವೈದ್ಯರ ಬಗ್ಗೆ ಹೇಳೋದಾದ್ರೆ. ಡಾಕ್ಟರ್ ಸುಷ್ಮಾ ಅಂತ, ಅವ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ನಾನು ಹೇಳ್ತಾ ಇರ್ತೀನಿ ಅದನ್ನು, ಐ ಕೀಪ್ ಆನ್ ಕೀಪ್ ಸೇಯಿಂಗ್ ದಟ್ ಟು ಹರ್. ಅವರು ರಾಯಚೂರಲ್ಲಿ ಓದಿ, ರಾಯಚೂರಲ್ಲೇ ಮೆಡಿಕಲ್ ಓದಿ, ಅಲ್ಲಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಮಾಡಿಕೊಂಡು ಒಂದು ಬೆಂಗಳೂರಂಥ ಮಹಾನಗರದಲ್ಲಿ ಶಿ ಈಸ್ ಡೂಯಿಂಗ್ ವೆರಿ ವೆಲ್ ಫಾರ್ ಹರ್ ಸೆಲ್ಫ್. ಆಮೇಲೆ ಎಲ್ಲ ಸಹನೆಯಿಂದ ಶಿ ಗೇವ್ ಮಿ ಲಾಟ್ ಆಫ್ ಕಾನ್ಫಿಡೆನ್ಸ್. ಒಂದು ಅಷ್ಟೇ ಅಲ್ಲದೆ, ಬನ್ನಿ ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ ಅಂತ. ಆಮೇಲೆ ನಾನು ಸ್ವಲ್ಪ ಮುಂಚೆಯಿಂದನೂ ಮನೆ ಊಟ ಮಾಡೋದೊಂದು ಮತ್ತು ಸ್ವಲ್ಪ ಆಯುರ್ವೇದ ಈ ಥರದಲ್ಲೇ ಮನೆ ಮದ್ದು ಇದೆಲ್ಲ ಜಾಸ್ತಿ ನಂದು. ಹಾಗಾಗಿ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಈ ಅಷ್ಟೊಂದು ಅಲೋಪತಿ ನಾನು ಅಷ್ಟೊಂದು ತೊಗೊಳ್ಳಿಲ್ಲ ಯಾವಾಗ್ಲೂ. ಅದ್ರ ಬಗ್ಗೆ ನಂಗೆ ತುಂಬ ಕಾಳಜಿ ಇತ್ತು. ಡಾಕ್ಟರ್ ತುಂಬ ಮೆಡಿಸಿನ್ ಮಾತ್ರ ಕೊಡಬೇಡಿ, ಅದೊಂದು ನನಗೆ ಆಗಲ್ಲ ಅಂತ ಇದೆ. ಬಟ್ ರಿಯಲಿ ಶಿ ವಾಸ್ ದೇರ್ ವಿತ್ ಮೀ. ಅವರೊಬ್ಬರೇ ಅಷ್ಟೇ ಅಲ್ಲ, ಇಡೀ ಇರೋವಂತಹ ಸೆಂಟ್ರಲ್ಲಿರುವಂತಹ ಎಲ್ಲರೂ, ನಾನು ಯಾವತ್ತೂ ಯಾರನ್ನು ಕರ್ಕೊಂಡೇ ಹೋಗಲಿಲ್ಲ, ನಾನೊಬ್ಬಳೇ ಹೋಗಿದ್ದೀನಿ. ಆ್ಯಂಡ್ ದೇ ವುಡ್ ಟೇಕ್ ಕೇರ್ ಆಫ್ ಮೀ ಸೋ ವೆಲ್. ಹಾಗಾಗಿ ಅದೇ ಒಂದು ಡಾಕ್ಟರ್ಸ್ ಅವರ ಸಲಹೆ ಮತ್ತು ಅವರು ಎಷ್ಟು ಮಟ್ಟಿಗೆ ಆತ್ಮವಿಶ್ವಾಸ ತುಂಬ್ತಾರೆ ಅಂತ ಅನ್ನೋವಂಥದ್ದು. ಯಾಕಂದರೆ ನಾವು ಹೋಗೋದೇ ಡಾಕ್ಟರ್ ಹತ್ರ ಹೋಗುವ ಹತಾಶೆಯಲ್ಲೇ ಹೋಗಿರ್ತೀವಿ. ಆ್ಯಂಡ್ ಯು ನಾಟ್ ವೆರಿ ಶ್ಯೂರ್ ಏನಾಗತ್ತೆ ಅಂತ ಗೊತ್ತಿರಲ್ಲ ನಮಗೆ. ನಿಜವಾಗ್ಲೂ ಇದು ಪಾಸಿಟಿವ್ ಆಗತ್ತಾ, ಅಲ್ಲಿಂದ ಒಂದು ಫಲಕಾರಿಯಾದಂಥ ಉತ್ತರ ಬರತ್ತಾ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಒಟ್ಟಿನಲ್ಲಿ ನಿರೀಕ್ಷೆಯಲ್ಲಿರ್ತೀವಿ, ದೊಡ್ಡ ಕನಸನ್ನು ಹೊತ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಖಂಡಿತವಾಗ್ಲೂ ಡಾಕ್ಟರ್ಸ್ ವಿಲ್ ಬಿಕಮ್ ಎವ್ರಿಥಿಂಗ್ ಅಂತ ಅನಿಸುತ್ತೆ. ಶಿ ವಿಲ್ ಬಿ ದ ಒನ್, ಹಿ ಆರ್ ಶಿ ವಿಲ್ ಬಿ ದ ಒನ್ ಟು ಗೈಡ್ ಯು. ದೇ ವಿಲ್ ಬಿ ದಿ ಮೇನ್ ಸಪೋರ್ಟರ್ ಮೆಂಟಲಿ ಅಂತ ಹೇಳ್ಬೋದು, ಮಾರಲಿ ಆ್ಯಂಡ್ ಮೆಂಟಲಿ. ಆ ವಿಷಯದಲ್ಲಿ ಐ ಹ್ಯಾವ್ ಬೀನ್ ಲಕ್ಕಿ ಟು ಹ್ಯಾವ್ ಹರ್. ಸೂಪರ್ ಮ್ಯಾಮ್, ತುಂಬಾ ವಿಚಾರಗಳನ್ನ ಶೇರ್ ಮಾಡಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ ಮ್ಯಾಮ್. ನಾವೆಲ್ಲ ಇವತ್ತು ಸ್ವಲ್ಪ ದಿನ ಬಿಟ್ಟು ಮತ್ತೆ ನಿಮ್ಮ ಮನೆಗೆ ಬಂದು ಮಕ್ಕಳನ್ನ ನೋಡಿ ಖಂಡಿತ ಯಶೋಧ, ಯು ಆರ್ ಆಲ್ವೇಸ್ ವೆಲ್ಕಮ್. ಟೈಮ್ ಕೊಟ್ಟು ಈ ಎಲ್ಲ ವಿಚಾರಗಳನ್ನ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.